Hello everyone, welcome to my YouTube channel. In this particular video, let us discuss about the audit risk. So, what does this audit risk basically means? So, what happens, whatever the financial statements prepared by the business, it will be verified by the auditor. But even after the verification done by the auditor, it might have certain errors. So these errors may affect the business adversely. So ಈಗ ಆಡಿಟರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ವೆರಿಫೈ ಮಾಡಿರ್ತಾರೆ. ಆಡಿಟರ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ವೆರಿಫೈ ಮಾಡಿದ್ಮೇಲೂ ಕೂಡ ಆ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೆಲವೊಂದು ಎರರ್ಸ್ ಗಳು ಇರುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಈ ಎಲ್ಲ ಎರರ್ಸ್ ಗಳು ಬಿಸ್ನೆಸ್ ನ ಕೆಟ್ಟ ರೀತಿಯಲ್ಲಿ ಎಫೆಕ್ಟ್ ಮಾಡುತ್ತೆ. So this will affect the business adversely. So how to manage this audit risk? First one, there should be a strong team. So they should have sufficient knowledge of whatever the business and the transaction involved. Enough time. So proper sufficient time should be given for the team to analyze the financial statement so that if any mistakes is there, that can be properly handled. Assessment of client's internal control system. So the auditor should know should analyze the internal control system made by the organization. He should check whether it is very strong or very weak. So if it is a strong, then it is well and good. If the internal control system is weak, then he should give his valuable advice for the organization. Next, planning. So this audit risk can be prevented if proper audit planning is done, and the proper audit procedure, if it is selected, then the audit risk can be managed. Risk assessment. So risk assessment is the key requirement of the planning phase of an audit. So audit na plan ಮಾಡ್ತಿರ್ಬೇಕಾದ್ರೆ ಈ risk assessment ಅನ್ನೋದನ್ನ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. So it is nothing but ಐಡೆಂಟಿಫೈಯಿಂಗ್ ದ ಪಾಸಿಬಲ್ ಮಿಸ್ಟೇಟ್ಮೆಂಟ್. ಏನೇನ್ ಮಿಸ್ಟೇಕ್ಸ್ ಗಳು ಆಗಿರ್ಬೋದು, ಸಾಧ್ಯತೆಗಳನ್ನ ಗೆಸ್ ಮಾಡುವಂತಹದ್ದು ರಿಸ್ಕ್ ಅಸೆಸ್ಮೆಂಟ್. Now, risk assessment. Obtain an understanding of the client including the internal control. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಬಿಸ್ನೆಸ್ ನ ವಿಸಿಟ್ ಮಾಡಿ ಅಲ್ಲಿ ಯಾವ ರೀತಿ ಇಂಟರ್ನಲ್ ಕಂಟ್ರೋಲ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಆರ್ಗನೈಸೇಷನ್ ಅನ್ನೋದ್ರ ಬಗ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾಗತ್ತೆ. Next, identify and assess of risks of material misstatements of the financial statement. ಸೊ ಇದೆಲ್ಲ ನೋಡಿದಾಗ ಆಡಿಟರ್ಗೆ ಗೊತ್ತಾಗ್ಬೋದು. ಸೊ ಯಾವ ಕಡೆ ಫ್ರಾಡ್ ಮಾಡಿರ್ಬೋದು, ಯಾವ ಏರಿಯಾಸ್ ಅಲ್ಲಿ ಎರರ್ಸ್ ಆಗೋದಕ್ಕೆ ಚಾನ್ಸಸ್ ಇದೆ ಈ ಆರ್ಗನೈಸೇಷನ್ ಅಲ್ಲಿ, ಎಲ್ಲೆಲ್ಲಿ ಫ್ರಾಡ್ಗಳನ್ನ ಮಾಡಿರ್ಬೋದು, ಎಲ್ಲೆಲ್ಲಿ ಮಿಸ್ಟೇಟ್ಮೆಂಟ್ಸ್ ಗಳನ್ನ ಮಾಡ್ಬೋದು ಅನ್ನೋದನ್ನೆಲ್ಲ ಆಡಿಟರ್ ಅನಲೈಸ್ ಮಾಡ್ಬೇಕಾಗುತ್ತೆ. Next, he has to evaluate both overall risk and the risk that affects on this specific assertion. ಸೊ ಓವರ್ ಆಲ್ ಬಿಸ್ನೆಸ್ ರಿಸ್ಕ್ ನ ಕೂಡ ಅನಲೈಸ್ ಮಾಡ್ಬೇಕಾಗುತ್ತೆ. ಮತ್ತೆ ಒಂದು ಕೆಲವೊಂದು ಸ್ಪೆಸಿಫಿಕ್ ರಿಸ್ಕ್ ಗಳಿರುತ್ತೆ, ಅದನ್ನು ಕೂಡ ಆಡಿಟರ್ ಅನಲೈಸ್ ಮಾಡ್ಬೇಕಾಗುತ್ತೆ. ಸೊ ವಾಟ್ ಎವರ್ ದ ಆಡಿಟ್ ಪ್ರೊಸೀಜರ್ಸ್ ದಟ್ ಕ್ಯಾನ್ ಬಿ ಟೇಕನ್ ಇನ್ ರಿಸ್ಕ್ ಅಸೆಸ್ಮೆಂಟ್. ಸೊ ಕಾನ್ಸಂಟ್ರೇಟ್ ಆಡಿಟ್ ಎಫರ್ಟ್ ಇನ್ ಹೈ ರಿಸ್ಕ್ ಏರಿಯಾಸ್. ಸೊ ಇನ್ಹೆರೆಂಟ್ ರಿಸ್ಕ್ ಅಂಡ್ ಕಂಟ್ರೋಲ್ ರಿಸ್ಕ್. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ರಿಸ್ಕ್. ಸೊ ಎರಡು ರೀತಿ ರಿಸ್ಕ್ ಗಳನ್ನ ನಾವು ಇಲ್ಲಿ ಕಂಡುಹಿಡಿಬಹುದು. ಸೊ ಆಡಿಟರ್ ಶುಡ್ ಹ್ಯಾವ್ ಅ ಕಂಪ್ಲೀಟ್ ಫೋಕಸ್ ಆನ್ ದಿಸ್ ರಿಸ್ಕ್ ಅಸೆಸ್ಮೆಂಟ್. ಯಾಕಂದ್ರೆ ಸಪೋಸ್ ಏನಾದ್ರು ಆಡಿಟರ್ ರಿಸ್ಕ್ ಅಸೆಸ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ತಪ್ಪು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಡಿಟರ್ ಆಡಿಟ್ ಮಾಡ್ಬೇಕಾದ್ರೆ ಈ ರಿಸ್ಕ್ ಅಸೆಸ್ಮೆಂಟ್ ನ ಕಂಪಲ್ಸರಿ ಮಾಡಲೇಬೇಕು. ಸೊ ಇನ್ಹೆರೆಂಟ್ ರಿಸ್ಕ್ ಅಂದ್ರೆ ಯೂಶಲಿ ದಿಸ್ ಇಸ್ ನೋನ್ ಆಸ್ ಎರರ್ ಆಫ್ ಒಮಿಷನ್. ಇನ್ಹೆರೆಂಟ್ ರಿಸ್ಕ್ ಅಂದ್ರೆ ರಿಸ್ಕ್ ಆಫ್ ಒಮಿಟಿಂಗ್, ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಗಳನ್ನ ಎಂಟ್ರಿ ಮಾಡಿರೋದಿಲ್ಲ. ಸೊ ಅದನ್ನ ಇನ್ಹೆರೆಂಟ್ ರಿಸ್ಕ್ ಅಂತ ಕರೀತಾರೆ. ಸೊ ಇನ್ಹೆರೆಂಟ್ ರಿಸ್ಕ್ ಅಂದ್ರೆ ನೆಗ್ಲಿಜೆನ್ಸ್ ಇಂದ ಆತರ ಎಂಟ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಇದ್ರ ಅಂಡರ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್, ಕಂಟ್ರೋಲ್ ರಿಸ್ಕ್ ಅಂದ್ರೆ ಈ ಎಲ್ಲಾ ರಿಸ್ಕ್ ಗಳನ್ನ ಪ್ರಿವೆಂಟ್ ಮಾಡೋದಕ್ಕೆ ಯಾವೆಲ್ಲ ಸ್ಟ್ರಾಟಜೀಸ್ ಅಥವಾ ಸಿಸ್ಟಮ್ ನ ಇದು ವಾಟ್ ಇಸ್ ದಟ್ ಕಂಪನಿ ಅಡಾಪ್ಟ್ ಮಾಡ್ಕೊಂಡಿದೆ ಅಂತ ಕೂಡ ಚೆಕ್ ಮಾಡ್ಬೇಕಾಗತ್ತೆ ಆಡಿಟರ್. ನೆಕ್ಸ್ಟ್, ಪರ್ಫಾರ್ಮ್ ಲೆಸ್ ಎಕ್ಸ್ಟೆನ್ಸಿವ್ ಪ್ರೊಸೀಜರ್ಸ್ ಇನ್ ಲೋ ರಿಸ್ಕ್ ಏರಿಯಾಸ್. ಕೆಲವೊಂದು ಏರಿಯಾಸ್ ಅಲ್ಲಿ ಅಷ್ಟೊಂದು ರಿಸ್ಕ್ ಕಂಡು ಬರೋದಿಲ್ಲ. ಅಂತ ಏರಿಯಾಸ್ ಅಲ್ಲಿ ತುಂಬಾ ಡೀಪ್ ಸ್ಕ್ಯಾನಿಂಗ್ ಅನ್ನ ಮಾಡೋ ನೆಸೆಸಿಟಿ ಇರೋದಿಲ್ಲ. ಅಲ್ಲಿ ತುಂಬಾ ಸಿಂಪಲ್ ಆಗಿ ಚೆಕ್ ಮಾಡಿದ್ರು ಕೂಡ ನಡೆಯುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ರಿಸ್ಕ್ ಅಸೆಸ್ಮೆಂಟ್ ಪ್ರೊಸೀಜರ್. So this completes your second chapter in the principle and practices of auditing. In my next videos, I'll come back with the third chapter of principle and practices of auditing.